Hello guys, welcome back to my YouTube channel. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ದಸರಾ ಅಂದರೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಾನು ಇವತ್ತು ದಸರಾ ನೋಡೋಕೆ ಹೋಗ್ತಾ ಇದ್ದೀನಿ ಮೈಸೂರಿಗೆ. ಸೊ ನಾನು ಎಲ್ಲಿ ಹೆಂಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತು ನಾನು ಹಂಗೆ ನಿಮಗೆ ಮೈಸೂರು ದಸರಾ ಕೂಡ ತೋರಿಸ್ತೀನಿ. ಜಸ್ಟ್ ಕಮ್ ಆನ್. ಸೊ ಇವತ್ತು ವಿಜಯಲಕ್ಷ್ಮಿ ಹಬ್ಬ ಇದ್ದಿದ್ದ ಕಾರಣದಿಂದ ನಮ್ಮ ಹತ್ರ ಇರುವಂತಹ ಬನಶಂಕರಮ್ಮ ಟೆಂಪಲ್ಗೆ ದೀಪ ಹಚ್ಚಿ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟ್ ಹೋದ್ವಿ. ಸೊ ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ನಾವು ರೈಲ್ವೆ ಸ್ಟೇಷನ್ಗೆ. ಆಲ್ರೆಡಿ ನಾವು ರಿಜಿಸ್ಟರ್ ಮಾಡಿದ್ವಿ ಬ್ಯಾಂಗ್ಳೂರ್ ಟು ಮೈಸೂರು ಎಕ್ಸ್ಪ್ರೆಸ್ನ. ಸೊ ಟ್ರೈನ್ ಹತ್ತಿ ಅಲ್ಲಿ ಜನ ನೋಡಿದ್ರೆ ಎಲ್ಲರೂ ಮೈಸೂರಿಗೆ ಹೋಗ್ತಿದ್ರ ಅಂತ ಭಯ ಆಗ್ತಿತ್ತು. ದ ಜರ್ನಿ ವಾಸ್ ಸ್ಟಾರ್ಟೆಡ್ ವೆರಿ ವೆಲ್ ಅಂತ ಅನಿಸ್ತು. ಸೊ ಎಷ್ಟೇ ಜನ ಇದ್ರು ನಾವು ಹೋಗ್ಲೇಬೇಕು ಅನ್ನೋದಕ್ಕೆ ಬಂದಿದ್ವಿ. ಮೈಸೂರಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇದ್ರು ಅಂತ ಹೇಳ್ಬೋದು. ನನಗೆ ಅನ್ಸಿತ್ತು ಏನ್ ಇಷ್ಟೊಂದು ಜನ ಕ್ರೌಡ್ ಇದ್ದಾರೆ, ಹೆಂಗಪ್ಪ ನಾವು ದೇವ್ರನ್ನ ನೋಡಕ್ ಆಗತ್ತೆ ಅಂತ ಅನ್ಕೊಂಡಿದ್ವಿ. ನಮ್ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು KR ಹಾಸ್ಪಿಟಲ್ ಹತ್ರ ಆರಾಮಾಗಿ ನಿಂತ್ಕೊಂಡ್ರೆ ನೀವು ದಸರಾನ ನೋಡ್ಬೋದು ಅಂತ. ಸೊ ಅವ್ರ ಸಜೆಷನ್ ಮೇಲೆ ನಾವು ಹೋಗಿದ್ವಿ. ನಾವ್ ಯಾವ್ದೇ ತರ ಟಿಕೆಟ್ ಎಲ್ಲ ತಗೊಂಡ್ ಹೋಗಿರ್ಲಿಲ್ಲ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹೋಗಿದ್ವಿ. ಸೊ ಅಲ್ಲಿ ಹೋಗಿ ಆಮೇಲೆ ನಾವು ಒಂದು ½ ಅನ್ ಅವರ್ ವೇಟ್ ಮಾಡಿದ್ವಿ ಅಷ್ಟೇ. ಆಲ್ರೆಡಿ ಅಲ್ಲಿ ಕಲ್ಚರಲ್ ಈವೆಂಟ್ ಸ್ಟಾರ್ಟ್ ಆಯ್ತು. ಸೊ ಕಲ್ಚರಲ್ ಈವೆಂಟ್ ಸ್ಟಾರ್ಟ್ ಆಯ್ತು. ನಮ್ ಕರ್ನಾಟಕದಲ್ಲಿ ಡಿಫ್ರೆಂಟ್ ಡಿಸ್ಟ್ರಿಕ್ಟ್ಸ್ ಇಂದ ಅವ್ರದೇ ಆದಂತ ಕ್ರಿಯೇಟಿವಿಟಿನ ತಗೊಂಡ್ ಬಂದಿದ್ರು. ಆಲ್ಮೋಸ್ಟ್ ನೇಚರ್ ಎಲ್ಲ ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿತ್ತು. ಸೊ ಅದ್ರ ಜೊತೆಗೆ ದಸರಾಗೆ ಮುಂಚೆ ಆನೆಗಳನ್ನ ಕರೆಸ್ತಾರೆ. 14 ಆನೆಗಳಿದೆ ಒಟ್ಟು. ಸೊ 14 ಆನೆನು ಸಿಕ್ಕಾಪಟ್ಟೆ ಸಖತ್ತಾಗಿ ಡೆಕೋರೇಟಿವ್ ಆಗಿತ್ತು. ನನಗಂತೂ ನೋಡಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಆನೆ ಅಂದ್ರೆ ಫಸ್ಟ್ ಆಫ್ ಆಲ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದು ಇನ್ನೂ ತುಂಬಾ ಲಕ್ಷಣವಾಗಿ ಅಲಂಕಾರ ಮಾಡಿ ಅದನ್ನ ಕರ್ಕೊಂಡ್ ಬರ್ತಿದ್ರು. ನಂಗೆ ಈ ಮೂಮೆಂಟ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಭೀಮಾ ಅಂತ ಕರೆದಿದ ತಕ್ಷಣ ಒಂದ್ ಸೊಲ್ಲೆತ್ತಿರೋ ನಂಗಂತೂ ಒಳ್ಳೆ ಡ್ರೀಮ್ ತರ ಫೀಲ್ ಆಗೋಯ್ತು. ನನ್ ಡ್ರೀಮ್ ಅಲ್ಲಿ ಅನ್ಕೊಂಡಿದ್ ಆಗ್ತಿದ್ಯಲ್ಲಪ್ಪ ಅನ್ನೋ ಅಷ್ಟು ಖುಷಿ ಆಯ್ತು ನನಗೆ. ಸೊ ಐ ವಾಸ್ ವೆರಿ ಹ್ಯಾಪಿ ಇನ್ ದಟ್ ಮೂಮೆಂಟ್. ಅದಾದ್ಮೇಲೆ ತಿರ್ಗಾ ಕಲ್ಚರಲ್ ಇವೆಂಟ್ ಸ್ಟಾರ್ಟ್ ಆಗ್ತಾ ಹೋಗ್ತಿತ್ತು. ಎಲ್ಲಾರ್ದು ಆಲ್ಮೋಸ್ಟ್ ಎಷ್ಟೊಂದು ಇವೆಂಟ್ಸ್ ಇತ್ತು. ಅರೌಂಡ್ 53 to 60 ಆ ತರ ಶೋಕೇಸಸ್ ಬರ್ತಿತ್ತು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಆಮೇಲೆ ನಾವು ಎಲ್ಲಪ್ಪ ಜಾಗನೇ ಸಿಗಲ್ವೇನೋ ಅಂತ ಇದ್ದಿದ್ದು. ಸಿಕ್ಕಾಪಟ್ಟೆ ಜಾಗನೂ ಇತ್ತು. ಮತ್ತೆ ಇನ್ನೊಂದೇನು ವಿಶೇಷತೆ ಅಂದ್ರೆ ನಾವೆಲ್ಲ ದುಡ್ಡು ಕೊಡ್ತಿರೋ ಹೋಗಿದ್ವಿ. ಫೈನ್. ಸೊ ಹೆಂಗೋ ನಡೀತು. ಅಲ್ಲಿ ಆಲ್ಮೋಸ್ಟ್ ಎಷ್ಟೊಂದ್ ಜನ ರಾತ್ರಿಯಿಂದ ಎಲ್ಲ ಕಾಯ್ತಿದ್ರು. ಫೈನ್. ಬಟ್ ದುಡ್ಡು ಕೊಟ್ಟಿರೋರ್ಗು ಕೂಡ ಸೀಟ್ ಸಿಕ್ಕಿರ್ಲಿಲ್ಲ. ಎಲ್ಲರೂ ನಮ್ ಜೊತೆ ಬಂದ್ ನಿಂತಿದ್ರು. 6,000 ಕೊಟ್ಟಿದ್ದೀನಿ, ಇಷ್ಟು ಕೊಟ್ಟಿದ್ದೀನಿ, ಆದ್ರೂ ಇಲ್ಲಿ ಬಂದ್ ನಿಂತಿದ್ದೀನಿ ಅಂತ ಹೇಳ್ತಿದ್ರು. ಅಷ್ಟು ದುಡ್ಡು ಕೊಟ್ಟುನು ದೇವ್ರನ್ನ ನೋಡೋಕೆ ನೆಮ್ಮದಿ ಇಲ್ದಿರಂಗ್ ಆಗೋಯ್ತಲ್ವಾ ಅವ್ರಿಗೆ ಅಂತ ಒಂದ್ ಸ್ವಲ್ಪ ಬೇಜಾರು ಅನ್ಸ್ತಿತ್ತು. ಅದ್ ಬಿಟ್ರೆ ಫೈನಲಿ ಇಟ್ ವಾಸ್ ವೆರಿ ಅಮೇಝಿಂಗ್. ಅಲ್ಲೆಲ್ಲ ನನಗೆ ತುಂಬಾ ಸಪೋರ್ಟಿವ್ ಫ್ರೆಂಡ್ಸ್ ಅನ್ನೋರೇ ಸಿಕ್ಕಿದ್ರು ಅಂತ ನನಗನ್ಸ್ತು. ಸೊ ತುಂಬಾ ಚೆನ್ನಾಗಿತ್ತು. ಆ ಕ್ರೌಡ್ ಅಲ್ಲಿ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಆ ಎಂಜಾಯ್ ಮಾಡೋದು ಅಂತ ನಿಜವಾಗೂ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ನಾವು ಅರೌಂಡ್ 1-2 hours ಅಂತೂ ನಾವು ಅದನ್ನ ನೋಡ್ಕೊಂಡೇ ಕಳೆದ್ವಿ. ಆಮೇಲೆ ದಸರಾ ಈ ಸತಿ ಬೇಗ ಬಂತು. ನಮ್ಗೊಂದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಎಲ್ಲ ಜಾಸ್ತಿ ವೇಟ್ ಮಾಡೋದ್ ಅನ್ಸಿಲ್ಲ. ಸೊ ಎಲ್ಲಿ ಯಾವಾಗ ಕ್ಯಾಮ್ರಾ ಮ್ಯಾನ್ಸ್ ಫೋರ್ಸಸ್ ಎಲ್ಲ ಬರಕ್ ಸ್ಟಾರ್ಟ್ ಆಯ್ತು, ದಸರಾ ಬರಕ್ ಸ್ಟಾರ್ಟ್ ಆಯ್ತು, ನನ್ಗೆ ಬೂಸ್ ಬಂಪ್ಸ್ ಜಾಸ್ತಿ ಆಗೋಯ್ತು. ದಸರಾ ನನ್ ಕಣ್ಣಾರೆ ಒಂದ್ಸತಿ ನೋಡ್ಬೇಕು, ಲೈಫಲ್ಲಿ 1 time ಆದ್ರೂ ದಸರಾ ನೋಡ್ಲೇಬೇಕು ಅನ್ಬಿಟ್ಟು ಹೋಗಿದ್ದು. ಬಟ್ ಇಟ್ ವಾಸ್ ಅಮೇಝಿಂಗ್ ಮೂಮೆಂಟ್ ಅಂತ ಹೇಳ್ಬೋದು. ಆ ದೇವ್ರನ್ನ ನೋಡೋದೇನೆ ಒಂಥರ ಶಕ್ತಿ ಅಂತ ಅನ್ಸುತ್ತೆ ನನಗೆ. ಅರಮನೆನ ನೋಡಕ್ ಹೋಗ್ತೀನಿ. ಬನ್ನಿ ಹೋಗೋಣ ಅರಮನೆ ನೋಡಕ್ಕೆ. ಪಂಜ ನಾವು ಹೊರಟ್ವಿ. ಸಿಕ್ಕಾಪಟ್ಟೆ ಜನ ಇದ್ರು. ಮುಂದೆ ನೋಡಿದ್ರು ಜನ, ಹಿಂದೆ ನೋಡಿದ್ರು ಜನ, ಸೈಡಲ್ಲಿ ನೋಡಿದ್ರು ಜನ, ಆ ಕಡೆ ನೋಡಿದ್ರು ಜನ, ಫುಲ್ ಜನ ತುಂಬಿದ್ರು. ಏನಾದ್ರು ತಿನ್ನೋಣ ಅಂದ್ಬಿಟ್ಟು ಪ್ರೋಟೀನ್ ಆಗಿ ಏನೋ ಸ್ವಲ್ಪ ಸಿಕ್ತು ಕಾಳ್ದೆಲ್ಲ. ಸೊ ನೆಕ್ಸ್ಟ್ ನಾವು ಹೋಗಿದ್ದೆ ಮೈಸೂರು ಅರಮನೆ ನೋಡಕ್ಕೆ. ಲಿಟ್ರಲಿ ಇಲ್ಲಿ ಮಾತ್ರ ಜನ ಸಾಗರ. ದಸರಾ ಆದ್ರೂ ನೋಡ್ಬಿಡ್ಬೋದಾಗಿತ್ತು. ಬಟ್ ಮೈಸೂರು ಅರಮನೆನ ಅಷ್ಟು ಜನದಲ್ಲಿ ನೋಡಕ್ ಸಿಕ್ಕಾಪಟ್ಟೆ ಕಷ್ಟ. ಹೆವಿ ಕ್ರೌಡ್ ಇತ್ತು. ಬಟ್ ಸಿಕ್ಕಾಪಟ್ಟೆ ಸಗದಾಗಿತ್ತು. ಏನಾದ್ರೂ ಹೇಳಿ ಮೈಸೂರು ಮಾತ್ರ ಚಿಂದಿ. ಅವತ್ತು ಮಾತ್ರ ಸಿಕ್ಕಾಪಟ್ಟೆ ಖುಷಿ ಅನ್ನೋದಂತೂ ಕೊಡ್ತು. ಎಷ್ಟೇ ಕಷ್ಟ ಇರ್ಬೋದು, ಎಷ್ಟೇ ಕ್ರೌಡಲ್ಲಿ ನಾವು ತಳ್ಕೊಂಡ್ ಹೋಗಿರ್ಬೋದು, ಬಟ್ ಆ ವೈಬ್ನ ನಾವು ಅವಾಗ್ಲೇ ನೋಡಕ್ಕಾಗೋದು. ನನಗೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಎಲ್ಲಾ ಕಡೆ ಲೈಟಿಂಗ್ ಸ್ಟಾರ್ಟ್ ಆಗೋಯ್ತು. ಸೊ ನಾನ್ ಅನ್ಕೊಂಡಿದ್ದು ಕ್ಷಣ ಬಂತು ಅಂತ ಅನ್ಸ್ತು. ನಾನಂತೂ ಲೈಟಿಂಗ್ ಅಲ್ಲಿ ಮುಳುಗೋಗಿದೆ ಅಂತ ಅನ್ಸುತ್ತೆ. ಸೊ ಅಷ್ಟು ವೈಬಲ್ ಇತ್ತು ನನ್ನ ಮೂಮೆಂಟ್ ಅಂತೂ. ಸೊ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯ್ತು. ಜಸ್ಟ್ ಗೋ ಪಾನಿಪುರಿ ಅಂತ ಪಾನಿಪುರಿಗೆ ಹೊರಟ್ವಿ.
ಸೊ ನಾವು ಇವಾಗ ಮಾವಿನ ಹಣ್ಣು ತಿಂತಿದ್ದೀವಿ. ಸೊ ನಾವಂತೂ ಮೈಸೂರನ್ನ ಸಿಕ್ಕಾಪಟ್ಟೆ ಸಖತ್ತಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ, ಆಹಾರ ಮೇಳ ಅಂತೂ ಕ್ಲೋಸ್ ಆಗಿಬಿಟ್ಟಿದೆ, ನಮಗೆ ಹೋಟ್ಲೇ ಗತಿಯಾಗಿರುತ್ತೆ. ಸೊ ಬನ್ನಿ ಹೋಟ್ಲಿಗೆ ಹೋಗಿ ಚೆನ್ನಾಗಿ ತಿನ್ನೋಣ. ಇಲ್ಲ, ಇವಾಗ ಆನೆ ಕೂಡ ಕಾಣಿಸ್ತಿದೆ, ಬನ್ನಿ ನೋಡೋಣ. ಸೊ ತಿರ್ಗಾ ಆನೆ ನೋಡುವಂತ ಭಾಗ್ಯ ನನಗೆ ಸಿಕ್ತು. ಏನಂತಂದ್ರೆ ಬನ್ನಿ ಮಂಟಪ ಹತ್ರ ಅಂಬಾರಿನ ಬಿಟ್ಟು ಅವು ರೆಸ್ಟ್ಗೆ ಅಂತ ಬರುವಂತ ಟೈಮ್ ಇದು. ಸೊ ಇವಾಗ ಆನೆಗಳನ್ನ ಎಲ್ಲಾರನ್ನೂ ಕರ್ಕೊಂಡ್ ಬರ್ತಿದ್ರು. ನಿಜವಾಗ್ಲೂ ಇದಂತೂ ಇನ್ನೂ ಸಖತ್ತಾಗಿತ್ತು, ಇನ್ನೂ ಹತ್ರದಿಂದ ನೋಡ್ದಂಗೆ ಫೀಲ್ ಆಯ್ತು. ಈ ದಿನ ಮಾತ್ರ ನನಗೆ ಕಂಪ್ಲೀಟ್ಲಿ ಮೆಮೊರಿ ಮೆಮೊರಿ ಮೆಮೊರಿ. ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದ ದಿನ ಅಂತ ಹೇಳ್ಬೋದು. ನನ್ನ ಏನಂತಾರೆ, ನನ್ನ ಇನ್ನರ್ ಫೀಲ್ಗೆ ಸಿಕ್ಕಾಪಟ್ಟೆ ಖುಷಿ ಸಿಕ್ಕಿದಂತ ದಿನ. ಸೊ ನಾನ್ ತುಂಬಾ ಎಂಜಾಯ್ ಮಾಡಿದೆ. ಯಾರು ಇಲ್ಲ, ಏನು ನಂಗೆ ಗೊತ್ತಿಲ್ಲ, ಯಾರು ಗೊತ್ತಿರ್ಲಿಲ್ಲ. ಸೊ ನಾನ್ ಎಂಜಾಯ್ ಮಾಡಿದಂತೂ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಐ ಆಮ್ ಫೀಲಿಂಗ್ ಲೈಕ್ ಬರ್ಡ್ ಅಂತ ಅನ್ಸ್ತಿತ್ತು. ಅಷ್ಟು ಖುಷಿಯಾಗಿ ಹಾರಾಡ್ತಿದ್ದೆ ಮೈಸೂರಲ್ಲಿ ಅಂತ ಅನ್ಸ್ತು. ಈಗ ಮೈಸೂರಲ್ಲಿ ಪಾಪ್ಯುಲರ್ ರೋಡ್ ಆಗಿರುವಂತಹ, ಅಂದ್ರೆ ಲೈಟಿಂಗ್ಸ್ ಅಲ್ಲೇ ಜಾಸ್ತಿ ತುಂಬಿರೋ, ಎಲ್ಲರೂ ಇಷ್ಟಪಡುವಂತ ರೋಡ್ ತೋರಿಸ್ತೀನಿ ಬನ್ನಿ. ಸೊ ನಮ್ಗಂತೂ ನಡೆದು ಸಾಕಾಗಿ ಹೋಗಿತ್ತು. ಅದಕ್ಕೆ ಇವಾಗ ಕುದುರೆಯಲ್ಲಿ ಒಂದು ರೌಂಡ್ ಮೈಸೂರಿಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಆ ಕುದುರೆ ರೈಡ್ ಕೂಡ ನಂಗೆ ತುಂಬಾನೇ ರಿಲ್ಯಾಕ್ಸ್ ಅನ್ಸ್ತಿತ್ತು. ಬಿಕಾಸ್ ನಾವು ತುಂಬಾ ನಡೆದಿದ್ವಿ, ಅರಮನೆಯಿಂದ ಮೈಸೂರು ಬಸ್ ಸ್ಟಾಪ್ ಇಂದ ಹಿಡಿದು ಅರಮನೆವರೆಗೂ, ಅರಮನೆಯಿಂದ ಫುಡ್ ಮೇಲೆ ಅವ್ರಿಗೂ ಸಿಕ್ಕಾಪಟ್ಟೆ ನಡೆದಿದ್ವಿ. ಸೊ ಒಂದು ರಿಲ್ಯಾಕ್ಸೇಷನ್ ಬೇಕಿತ್ತು ಅಂತ ಹೋದ್ವಿ. ಸೊ ಇಲ್ಲಿಗೆ ನನ್ನ ಬ್ಲಾಗ್ ಮುಗಿತಾ ಇದೆ. ಇದಂತೂ ಸಿಕ್ಕಾಪಟ್ಟೆ ಜರ್ನಿ ಚೆನ್ನಾಗಿತ್ತು ಅಂತ ನನಗನ್ಸ್ತು. ನನ್ನ ಮೆಮೊರಿನ ನಿಮ್ ಜೊತೆ ಶೇರ್ ಮಾಡ್ಕೊಂಡಂಗೆ ಫೀಲ್ ಆಗ್ತಿದೆ ಅಷ್ಟೇ. ಇಂದ ನಿಮ್ಗೆ ಏನಾದ್ರು ಅರ್ಥ ಆಯ್ತು, ನಿಮ್ಗೇನೋ ಇನ್ಫಾರ್ಮೇಟಿವ್ ಸಿಕ್ಸ್ತು, ನೆಕ್ಸ್ಟ್ ದಸರಾಗೆ ಏನಾದ್ರು ಹೆಲ್ಪ್ ಆಗುತ್ತೆ ಅಂತ ಅಂದ್ರೆ ನನಗೂ ತುಂಬಾ ಒಳ್ಳೇದು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.